ಮತ್ತೆ ಸ್ವಾಗತ. ಗೋವಿಂದರಾಜ್ ಸರ್, ಈಗ ಸರ್ಕಾರಕ್ಕೆ ಆಡಳಿತ ವಿರೋಧಿಯಲ್ಲಿ ಕಾಡ್ತಾ ಇದೆ. ಹಾಗಾಗಿನೇ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಸಚಿವರ ಈ ಕಳಪೆ ಪ್ರದರ್ಶನ ಪರ್ಫಾರ್ಮೆನ್ಸ್ ಏನು ಇಲಾಖೆಯಲ್ಲಿ ಕೆಲಸ ಆಗಿಲ್ಲ, ಹಾಗಾಗಿನೇ ಅದನ್ನು ಮುಚ್ಚಿ ಹಾಕಲಿಕ್ಕೆ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಥರದ ಒಂದು ಸಚಿವ ಸಂಪುಟ ಪುನರಚನೆ ಮಾಡಲಾಗ್ತಿದೆ ಅನ್ನೋಂಥ ಒಂದು ಸತ್ಯ ಒಪ್ಕೊಳ್ತೀರಾ ನೀವು? ನೋಡಿ ಸರ್, ಖಂಡಿತವಾಗ್ಲಿ ಇವತ್ತು ಯಾವುದೇ ಇಲಾಖೆ ಸಚಿವರು ನೀವೊಂದು ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಸೊ ಯಾವ್ಯಾವ ಸಚಿವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅನ್ನೋದಕ್ಕೆ ಪಬ್ಲಿಕ್ ಹತ್ರ ಹೋಗ್ಬಿಟ್ರೆ ಇವತ್ತು ಕೊಡೋ ಕೆಲಸ ಮಾಡೇ ಮಾಡ್ತಾರೆ. ಇವತ್ತು ಯಾವೊಬ್ಬ ಸಚಿವರಿಗೂ ಇವತ್ತು 10ರಲ್ಲಿ ಎಷ್ಟು ಕೊಡ್ತೀರಾ ಅಂದರೆ 0 ಅಂತಲೇ ಹೇಳೋವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಅವರು ಕತ್ತು ಔಟ್ ಆಫ್ ಔಟ್ ತೊಗೊಳ್ತೀನಿ ಅನ್ನೋದು ಯಾವುದೇ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು, ಸೊ ಯಾವುದೇ ಒಂದು ರೀತಿಯ ಒಂದು ಒಳ್ಳೆ ಕೆಲಸಗಳು ಮಾಡಿಲ್ಲದ್ರಿಂದ ಜನಕ್ಕೆಲ್ಲ ಒಂದು ಕಡೆ ಬೇಸರ ಅಂಥದ್ದು ಕೆಲಸ ಆಗಿದೆ. ಇದ್ರ ಜೊತೆಯಲ್ಲಿ ಸರ್, ಸೊ ಒಂದು KN ರಾಜಣ್ಣ ಅವ್ರು ಹೇಳಿದ್ದು ಒಂದೇ ಒಂದು ವಾಕ್ಯದಲ್ಲಿ ಹೇಳೋವಂಥದ್ದಾದರೆ, ಸೊ ಇವರು ಕಾಂಗ್ರೆಸ್ನ ವಕ್ತಾವರು ಇಲ್ಲ ಆಗೋದಿಲ್ಲ, ಇಲ್ಲ ಬದಲಾವಣೆ ಪುನರ್ರಚನೆ ಏನೋ ಒಂದು ಹೇಳ್ತಾ ಇದ್ದಾರಲ್ಲ. ಸೊ ಒಂದು ಕನ್ಫರ್ಮ್ ಮಾಡಲಿ. ಹಾಗಾದರೆ ಈಗ ಮೊನ್ನೆ ಸಿದ್ದರಾಮಯ್ಯನವರು 15ನೇ ತಾರೀಕು ಹೋಗಿ ರೀಶಫಲ್ ಮಾಡ್ಕೊಂಬರೋದಕ್ಕೆ ಪ್ರಯತ್ನ ಮಾಡ್ತಾರಾ, ಇಲ್ಲ DK ಶಿವಕುಮಾರ್ ಆಗಿ ನಾನು ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಹೋಗ್ತಾರಾ? ಈಗ ನನಗೆ ಮಾಹಿತಿ ಇರ್ತಕ್ಕಂಥದ್ದೆಲ್ಲ ಒಂದು ಕಡೆ ನಾಳೆ ರಾಹುಲ್ ಗಾಂಧಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಸೊ ಅವರೆಲ್ಲ ಒಂದು ಕಡೆ ಸಭೆಗಳು ತೊಗೊಳ್ತಾರೆ ಅಂತ ಎಲ್ಲ ಒಂದು ಕಡೆ ನಾನು ಮಾಧ್ಯಮದ ಮೂಲಕ ಎಲ್ಲ ಒಂದು ಕಡೆ ಸುದ್ದಿ ನೋಡಿದೆ. ಭವಿಷ್ಯ ಬಂದರೆ ನನಗನ್ಸುತ್ತೆ ಇಲ್ಲೇ ಎಲ್ಲ ಒಂದು ಕಡೆ ಚರ್ಚೆ ಆಗೋದು, ಶಾಸಕರು ಸೇರಿಸುವಂಥದ್ದು ಬಂದಾಗ ಖಂಡಿತವಾಗ್ಲೂ ನಿರ್ಧಾರ ಆಗೋವಂಥ ಕೆಲಸ ಆಗುತ್ತೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಇತ್ತು ಅಂದರೆ ಸರ್, ವೀರೇಂದ್ರ ಪಾಟೀಲ್ ಅವ್ರನ್ನ ಎಲ್ಲ ಒಂದು ಕಡೆ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಒಂದು ಚೀಟಿ ಬರೆದು ಕಳಿಸಿ ಇವ್ರನ್ನ ಬದಲಾವಣೆ ಮಾಡಿ ಇಂಥ ಉದಾಹರಣೆಗಳು ನಾವು ಕಾಂಗ್ರೆಸ್ಸಲ್ಲಿ ನೋಡಿದ್ದೀವಿ. ಅಂಥ ಘಟನೆಗಳು ಖಂಡಿತವಾಗ್ಲಿ ಏನೋ ಮರುಕಳಿಸ್ತಾವ ಇಲ್ಲ, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಎಲ್ಲ ಒಂದು ಕಡೆ ಐಂದ ನಾಯಕನ್ನೆಲ್ಲ ಒಂದು ಕಡೆ ತೆಗೆಯೋದ್ರೆ ಇನ್ನೊಂದು ಸಮಸ್ಯೆ ಆಗುತ್ತಾ? ಈ ರೀತಿಯಾದ ಆಲೋಚನೆಗಳು ಖಂಡಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡುತ್ತಾ ಅನ್ನೋದನ್ನ ನೋಡಬೇಕು. ನಿಮ್ಮಲ್ಲೂ ಆಗಿತ್ತು, ಯಡಿಯೂರಪ್ಪನವರು ಕಣ್ಣೀರು ಹಾಕಿಸಿ ಕೇಳಗಿಳಿಸಿದ್ರಲ್ವಾ? ಖಂಡಿತ ಇಲ್ಲ ಸರ್. ನೋಡಿ, ಅದು ಸನ್ಮಾನ್ಯ ಯಡಿಯೂರಪ್ಪನವರೇ ತನ್ನ ಸ್ವಇಚ್ಛೆಯಿಂದ ಅವತ್ತು ಒಂದು ರಾಜೀನಾಮೆ ಕೊಟ್ಟು ಇನ್ನೊಬ್ರಿಗೆ ಅವಕಾಶ ಆಗಬೇಕು, ಪಾರ್ಟಿ ಬೆಳಿಬೇಕು ಅನ್ನೋ ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಮಾಡಿದಂಥ ಒಂದು ಅವಕಾಶ ಇನ್ನೊಬ್ರಿಗೆ ಅವಕಾಶ ಆಯಿತು. ಇವತ್ತು ಕಾಂಗ್ರೆಸ್ನಲ್ಲಿ ನಾವು ಹೇಳ್ತಾ ಇರೋದೇನೆಂದರೆ ಸರ್, ಎಲ್ಲವೂ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಒಳಗಡೆಯಿಂದಲೇ. ಈಗ ಪ್ರತಿಯೊಂದು ವಿಚಾರನೂ CM ಕುರ್ಚಿ ವಿಚಾರವಾಗಿ ಪ್ರತಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಚರ್ಚೆ ಮಾಡ್ತಿರ್ತಕ್ಕಂಥವು ಅವ್ರದೇ ಶಾಸಕರುಗಳು, ಅದ್ರ ಜೊತೆಯಲ್ಲಿ ಸಚಿವರುಗಳು. ಈಗ ಯತೀಂದ್ರ ಅವ್ರು ಹೇಳಿದ್ರು ಮುಂದಿನ ಐಂದ ನಾಯಕ ಆಗಬೇಕು ಅಂದರೆ ಮುಂದಿನ ಸತೀಶ್ ಜಾರಕಿಹೊಳಿ ಆಗ್ರಂತೆ ಸುಮ್ಮನೆ ಹೇಳಿರ್ತಕ್ಕಂಥದ್ದಲ್ಲ ಸರ್. ಒಂದು ರಾಜಕೀಯವಾಗಿರ್ತಕ್ಕಂಥವ್ರು ಒಂದು ಎಲ್ಲ ಒಂದು ಕಡೆ ಚರ್ಚೆ ಮತ್ತು ವಿಶ್ಲೇಷಣೆ ಮಾಡೋಕೊಳ್ಟ್ರೆ ಖಂಡಿತವಾಗ್ಲೂ ಇದು ಒಂದು ಬದಲಾವಣೆಯ ಪರ್ವ ಹಾಗೇ ಆಗುತ್ತೆ, ಅದರಲ್ಲಿ ಎರಡೇ ಮಾತಿಲ್ಲ. ಆದರೆ ಇದು ಕರ್ನಾಟಕದ ಸ್ಥಿತಿ ನೋಡ್ತಾ ಇದ್ರೆ ನನಗನ್ನಿಸ್ತಾ ಇದೆ, ಇತ್ಲ DK ಶಿವಕುಮಾರ್ ಒಂದು ಗುಂಪು ಮತ್ತು ಸಿದ್ದರಾಮಯ್ಯನ ಗುಂಪು ಸೇರಿ ಎಲ್ಲ ಒಂದು ಕಡೆ ಕುರ್ಚಿಗಾಗಿ ಕಾದಾಟ ಆಗಿ ಏನು ಬೇಕಾದ್ರೂ ಮುಂದಿನ ದಿನದಲ್ಲಿ ನಡೆಯುವಂಥ ಎಲ್ಲ ಲಕ್ಷಣಗಳು ಇವತ್ತು ಗೋಚರಿಸ್ತಾ ಇದೆ. ಸೊ ನನಗನ್ನಿಸುತ್ತೆ ಇವತ್ತೇನು DK ಶಿವಕುಮಾರ್ ಇವಾಗ ಏಕಾಏಕಿ ಇದಕ್ಕೆ ಹೋದ್ರು, ಡೆಲ್ಲಿಗೆ ಹೋದ್ರು. ಇವರು ನಟರಾಜ್ ಗೌಡ್ರು ಹೇಳ್ದಂಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಆಫೀಸ್ನ ಉದ್ಘಾಟನೆಗೆ ಇನ್ವೈಟ್ ಮಾಡೋಕ್ಕೆ ಅಂತ ಹೋಗಿರ್ತಕ್ಕಂಥದ್ದೇನಲ್ಲ ಅದು. ಇದ್ರ ಜೊತೆಯಲ್ಲಿ ಆಲ್ರೆಡಿ ಪೊನ್ನಣ್ಣ ನೆನ್ನೆನೇ ಹೋಗಿದ್ರು. ಪೊನ್ನಣ್ಣ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಬೈರ್ತಿ ಸುರೇಶ್ ಅವರು ಈ ವಿಚಾರವಾಗಿ ಎಲ್ಲ ಒಂದು ಕಡೆ ಯತೀಂದ್ರ ಅವ್ರಿಗೆ ನೋಟಿಸ್ ಕೊಡಬೇಕಾ ಬೇಡವಾ ಅನ್ನೋ ವಿಚಾರ ಎಲ್ಲ ಹೈಕಮಾಂಡ್ಗೆ ಹೋಗಿ ಏನೋ ಆಗುತ್ತಾ ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಅವ್ರು ಅಲ್ಲೇ ಹೋಗಿ ಟಿಕಾಣಿ ಹೂಡಿ ನಡೀತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿಗಳು ಬರ್ತಾ ಇದೆ. ಅಂದರೆ DK ಶಿವಕುಮಾರ್ ಅವರು ಮಹಾರಾಷ್ಟ್ರದಲ್ಲಿ ಆದಂಗೆ ಅಜಿತ್ ಪವಾರ್ ಆಗ್ತಾರಾ ಅಂತೇಳಿ ನಿಮಗೆ ಅನುಮಾನ ಇದೆಯಾ? ಅದು ಕಾಂಗ್ರೆಸ್ನವರು ಹೇಳಬೇಕು ಸರ್, ನಮಗೇನು ಗೊತ್ತಿಲ್ಲ. ಯಾಕೆಂದ್ರೆ ನಾವು ಯಾವುದೋ ಒಂದು ಆಸೆ ಪಟ್ಟು ಇವತ್ತು ಯಾವುದೂ ಇರ್ತಕ್ಕಂಥದ್ದು ಏನಿಲ್ಲ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಕೇಳೋಕೆ ಕೊಟ್ಟಿದ್ದೀವಿ. ರಾಜ್ಯ ಅಭಿವೃದ್ಧಿ ಮಾಡಿ ಫಸ್ಟು. ನಿಮ್ಮ ಕಚ್ಚಾಟದಲ್ಲಿ ಇವತ್ತು ಬಡವಾಗಿರ್ತಕ್ಕಂಥದ್ದು ರಾಜ್ಯದ ಜನತೆ, ಅದನ್ನು ಮತ್ತೆ ಮತ್ತೆ ಮರುಕಳಿಸಂಗೆ ಅವಕಾಶ ಮಾಡ್ಕೊಬಿಡಿ. ನೀವೇನಾದರೂ ಮಾಡಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅನ್ನೋದು ಒಂದೇ ನಮ್ಮದು ಕೂಗಿರ್ತಕ್ಕಂಥದ್ದು. ಆದರೆ ಇವತ್ತು ಈ ಸರ್ಕಾರಕ್ಕೆ ಕಿವಿಯಿಂದ ಕೇಳಿಸ್ಕೊಂತಲಿಲ್ಲ, ಎಲ್ಲ ಒಂದು ಕಡೆ ಒಳ್ಳೆ ಕಣ್ಣಿಂದ ನೋಡ್ತಲಿಲ್ಲ ಇಡೀ ರಾಜ್ಯದಲ್ಲಿ ಏನಾಗ್ತಾ ಇದೆ. ಸರ್ ಒಂದು ಹೇಳಬೇಕು ಅಂದರೆ ಸರ್, ಇಟ್ಸ್ ಎ ಫೇಲ್ಯೂರ್ ಗೌರ್ಮೆಂಟ್, ಇಟ್ಸ್ ಎ ಫೇಲ್ಯೂರ್ ಗೌರ್ಮೆಂಟ್. ಯಾಕೆಂದರೆ ಒಂದು ಎಲ್ಲ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇವತ್ತು 3 ತಿಂಗಳಿಗೋ 1 ತಿಂಗಳಿಗೊಮ್ಮೆ ಎಲ್ಲ ಒಂದು ಕಡೆ ಎಲ್ಲ ಜಿಲ್ಲೆಗೆ ಹೋಗ್ಬಿಟ್ಟು ಸಭೆಗಳು ಮಾಡಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಎಲ್ಲ ಒಂದು ಕಡೆ ಒಂದು ವರದಿ ತೊಗೊಂಬರ್ತಿದ್ರು. ಯಾರು ವರದಿ ತೊಗೊಂಬಂದು CM ಹತ್ರ ಕೂತ್ಕೊಂಡು ಸಭೆಗಳು ಆಗ್ತಾ ಇತ್ತು, ವಾರ ಮೀಟಿಂಗ್ ನಡೀತಾ ಇತ್ತು. ಯಾವುದೋ ಒಂದು ಎಕ್ಸಾಂಪಲ್ ಕಣ್ಣಿಗೆ ಕಾಣ್ತಲಿಲ್ಲ. ಇದು ಇರ್ತಕ್ಕಂಥದ್ದು. ಇವೆಲ್ಲ ಇದಕ್ಕೆಲ್ಲ ಗೊಂದಲ ಏನಂದರೆ ಸರ್, CM ಕುರ್ಚಿ ಕಾದಾಟ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ತಾರೆ ಅಂತ ಅದನ್ನ ಏನಾರ ಮಾಡಿ ಎಲ್ಲ ಒಂದು ಕಡೆ ಅಡ್ಡ ಹಾಕಬೇಕು ಅಂತ ಒಂದು ಸಚಿವ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಸಚಿವರುಗಳು ಇದನ್ನ ಏನಾರ ಮಾಡಿ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ಒಂದು ಕಡೆ ಇನ್ನೊಂದು ಕಡೆ ಎಳಿತಾ ಇದ್ರೆ, ಇನ್ನೊಂದು ಕಡೆ ಏನಾರ ಮಾಡಿ ನಾವು ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಅವರಾಗೆ ಹೇಳಿಕೆಗಳು ಕೊಟ್ಟು ಇವತ್ತು ಒಟ್ಟು ಏನು ಅಂದರೆ ಇವತ್ತು ಗೊಂದಲಗೂಡಾಗಿ ಇವತ್ತು ಕಾಂಗ್ರೆಸ್ಸಿನ ವಾತಾವರಣ ಕಾಣ್ತಾ ಇದೆ ರಾಜ್ಯದಲ್ಲಿ. ಇದು ಮುಂದೆ ನೋಡೋಣ ಬರ್ತಕ್ಕಂಥ ಇನ್ನೇನು ನವೆಂಬರ್ ಕ್ರಾಂತಿ 15ನೇ ತಾರೀಕು ಆದಮೇಲೆ, ಯಾಕೆಂದರೆ ಬಿಹಾರ್ ಚುನಾವಣೆ ಆದ ನಂತರ ಯಾವ ರೀತಿ ಆದರೂ ಬೇಕಾದ್ರೂ ಘಟಿಸ್ಬೋದು.
ಕಾದ್ ನೋಡೋಣ ಹಾಗಾದ್ರೆ. ಎಸ್ ನಟರಾಜ್ ಗೌಡ್ರೆ, ಈಗ ಮಾನದಂಡಗಳು ಏನು ಸರ್? ಈಗ ರೀಶಫಲ್ ಆಗುತ್ತೆ ಅನ್ನೋದಾದ್ರೆ ಈಗ ಯಾವ ಆಧಾರದ ಮೇಲೆ ನೀವು ಪ್ರಾದೇಶಿಕವಾರು, ಸಮುದಾಯ, ಅದೆಲ್ಲ ಜಾತಿ ಅವೆಲ್ಲ ಪರಿಗಣಿಸ್ತೀರಿ. ಬಟ್ ಈಗ ಸಚಿವರನ್ನ ಕೈ ಬಿಡುವಂಥ ಉದ್ದೇಶನ ಕಳಪೆ ಪ್ರದರ್ಶನ ತೋರದಂಥವ್ರನ್ನ ಕೈ ಬಿಡ್ತಾ ಇದ್ದೀರೋ, ಅಥವಾ ಸಂಘಟನೆ ಯಾರ್ಯಾರು ಮುಂದಾಗ್ತಾ ಇಲ್ಲ ಅಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಈ ರೀತಿ ಬೆಳವಣಿಗೆ ಆಗಲಿ ಅಂತ ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗ್ತಿದ್ರೆ ಹೇಗೆ? ಇಲ್ಲ, ಆ ಥರದ್ದೇನೂ ಇಲ್ಲ. ನೋಡಿ, ಈಗ ನಮ್ಮಲ್ಲಿ ಬಹಳ ಸೀನಿಯರ್ಗಳಿರ್ತಕ್ಕಂತಹ ಬಹಳ ಜನ ಶಾಸಕರಿದ್ದಾರೆ. 4 ಬಾರಿ ಗೆದ್ದವರು, 5 ಬಾರಿ ಗೆದ್ದವರು, 6 ಬಾರಿ ಗೆದ್ದವರು, 8 ಬಾರಿ ಗೆದ್ದವರು, 7 ಬಾರಿ ಗೆದ್ದವರು, ಬಹಳ ಜನ ಶಾಸಕರುಗಳಿದ್ದಾರೆ. ಅವರೆಲ್ಲರೂ ಅರ್ಹತೆಯಲ್ಲಿ, ಹಿರಿತನದಲ್ಲಿ, ಜ್ಞಾನ ಅನುಭವದಲ್ಲಿ ಎಲ್ಲರೂ ಮಂತ್ರಿಗಳಾಗ್ಲಿಕ್ಕೆ ಎಲ್ಲರೂ ಅರ್ಹರಿದ್ದಾರೆ. ಆದರೆ ನಮ್ಗಿಲ್ಲ ಆಗಿರ್ತಕ್ಕಂಥದ್ದೇನು, ಇರ್ತಕ್ಕಂಥ 33 ಜನ ಮಂತ್ರಿಗಳು ಮಾತ್ರ ಮಾಡ್ಬೋದು. 136 ಗೆದ್ದಿದ್ವಿ, ಇಂಡಿಪೆಂಡೆಂಟ್ಸ್ಗಳು ಸಪೋರ್ಟು, ಮತ್ತೆ ಬೈ ಎಲೆಕ್ಷನ್ 3 ಬೈ ಎಲೆಕ್ಷನ್ ಕೂಡ ನಾವು ಗೆದ್ಕೊಂಡ್ವಿ. ಸೊ ನಮ್ಮಲ್ಲಿ ಈಗ 140 ಜನ ಶಾಸಕರಾಗಿ ಯಾರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಇದ್ದಾಗ ನ್ಯಾಚುರಲ್ ಆಗಿ ತುಂಬಾ ಜನಕ್ಕೆ ನಿಗಮ ಮಂಡಳಿ ಕೊಟ್ಟರು, ಆದ್ರೂ ಕೂಡ ಕೆಲವರು ನಿಗಮ ಮಂಡಳಿ ತಗೊಳ್ಳಿಲ್ಲ, ಅವ್ರಿಗೆಲ್ಲ ಮಂತ್ರಿಗಿರಿ ಕೊಡ್ಲೇಬೇಕಂತ ಹೇಳಿ ಮುಂಚೆನೆ ಚರ್ಚೆ ಆಗಿದೆ. 2.5 ವರ್ಷಗಳಾದ ನಂತರ ರೀಶಫಲ್ ಅನ್ನೋದೊಂದು ಚರ್ಚೆ ಆಗಿದೆ. ಸ್ವಾಭಾವಿಕ ಕೂಡ, ಅದರೊಳಗೆ ಏನು ದೊಡ್ಡ ಯಾರೋ ಕಳಪೆ ಸಾಧನೆ ಮಾಡ್ತಾವ್ರೆ, ಯಾರೋ ಜಾಸ್ತಿ ಸಾಧನೆ ಮಾಡ್ತಾವ್ರೆ ಅಥವಾ ಅಲ್ಲಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಮಂತ್ರಿಗಳು ಕೂಡ 33 ಮಂತ್ರಿಗಳು ಕೂಡ ಅವ್ರು ಕೊಟ್ಟಂತಹ ಜವಾಬ್ದಾರಿಯನ್ನ, ಅವ್ರು ಕೊಟ್ಟಂತಹ ಜಿಲ್ಲಾ ಉಸ್ತುವಾರಿಯನ್ನ ಪ್ರತಿ ತಿಂಗಳು ಮೀಟಿಂಗ್ಗಳನ್ನ ಮಾಡಿ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಶಂಕುಸ್ಥಾಪನೆ ಮಾಡಿ, ಕೆಲವು ಇನಾಗ್ರೇಷನ್ ಮಾಡಿ, ಎಲ್ಲಾ ಸಮಯದಲ್ಲೂ ಕೆಲಸ ಮಾಡಿದ್ದಾರೆ. ಬಿಜೆಪಿ ಶಾಸಕರಾಗ್ಲಿ, ಬಿಜೆಪಿ ಸಂಸದರಾಗ್ಲಿ, ಬಿಜೆಪಿ ಪಕ್ಷಕ್ಕಾಗ್ಲಿ ಆತರ ಅಭಿವೃದ್ಧಿ ನೋಡೂ ಇಲ್ಲ, ಅವ್ರು ಮಾಡೂ ಇಲ್ಲ. ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗೋದಿಲ್ಲ. ಮಾಹಿತಿ ಗೊತ್ತಿದ್ರೆ ಅವ್ರು ಮಾತಾಡೋದಿಲ್ಲ. ಅದಕ್ಕೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತೆ ಆರ್ ಅಶೋಕ್ ಅವರು ಇಬ್ಬರು ಕೂಡ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಕೆಲಸ ಆಗ್ತಾ ಇದೆ ಅಂತ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಜಾತಿವಾರು, ಪ್ರಾದೇಶಿಕವಾರು, ಹಿರಿತನ ಮತ್ತೆ ಹೊಸಬರಿಗೆ ಎಲ್ಲವನ್ನೂ ಒಂದು ಸಮೀಕರಣ ಮಾಡಿ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಅದೊಂದು ರೀಶಫಲ್ ಆಗುತ್ತೆ. ಎಷ್ಟು ಜನಕ್ಕೆ ಹೊಸದಾಗಿ ಸೇರಿಸ್ತಾರೆ, ಎಷ್ಟು ಜನಕ್ಕೆ ಬಿಡ್ತಾರೆ ಅಂತ ನಮ್ಗೆ ಮಾಹಿತಿ ಇಲ್ಲ. ಅದು